ನೋಡಿ, ಪೌರಾಯುಕ್ತೆ ಅಮೃತಗೌಡಗೆ ರಾಜೀವ್ ಗೌಡ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಆಗಬಹುದು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಕೋರ್ಟ್ನಲ್ಲಿ ಜಾಮೀನನ್ನು ವಜಾ ಮಾಡಲಾಗಿದೆ. ಜಾಮೀನು ವಜಾಗೊಳಿಸಿ ಚಿಂತಾಮಣಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಕಳೆದ 10 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿರುವಂಥದ್ದು, ಜಾಮೀನು ಸಿಗುತ್ತೆ ಅನ್ನುವ ಭಾರೀ ನಿರೀಕ್ಷೆಯನ್ನು ರಾಜೀವ್ ಗೌಡ ಇಟ್ಕೊಂಡಿದ್ರು. ಆದರೆ ಈಗ ರಾಜೀವ್ ಗೌಡಗೆ ತೀವ್ರ ನಿರಾಸೆ ಉಂಟಾಗಿದೆ. ಯಾಕೆ ಅಂದರೆ ರಾಜೀವ್ ಗೌಡ ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ರಾಜೀವ್ ಗೌಡ ಬಂಧನ ಆಗಬಹುದು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ರಾಜೀವ್ ಗೌಡ ಪೌರಾಯುಕ್ತೆ ಅಮೃತಗೌಡ ಅವರಿಗೆ ಬಹಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು, ಬೆದರಿಕೆ ಹಾಕಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹೋರಾಟಗಳು, ಪ್ರತಿಭಟನೆಗಳು ನಡೆದಿತ್ತು. ಕಾಂಗ್ರೆಸ್ ಪಕ್ಷಕ್ಕೂ ಸಹ ದೂರು ಹೋಗಿತ್ತು. ಕಾಂಗ್ರೆಸ್ ಪಕ್ಷ ಇವರನ್ನ ಅಮಾನತು ಮಾಡಿದೆ. ಇದೆಲ್ಲದರ ನಡುವೆ ಕಾನೂನು ಹೋರಾಟವನ್ನು ಮಾಡಬೇಕಾದಂಥ ಕಾನೂನು ಕುಣಿಕೆಯಲ್ಲಿ ಈಗ ರಾಜೀವ್ ಗೌಡ ಸಿಕ್ಕಾಕೊಳ್ಳಲಿದ್ದಾರೆ.